ಇವತ್ತು ಅಲ್ಲಿ ವೈದೇಹಿ ಮತ್ತೆ ದೇವಾಂಶ್ ಜೊತೆಲಿ ಪೂಜೆ ಮಾಡ್ತಿದ್ದಾರೆ. ಆ ಪೂಜೆ ಫಲಿಸಿದ್ರೆ ಆ ಮನೆಗೆ ಅವಳು ದೇವತೆ ಆಗ್ಬಿಡ್ತಾಳೆ. ಅದ್ ನಿನಗಿಷ್ಟ ಇಲ್ಲ ಅಂತ ಗೊತ್ತು. ಈಗ ಅವಳನ್ನ ಕೆಟ್ಟೋಳ್ ಮಾಡೋ ಅವಕಾಶ ನಮಗಿದೆ. ಆ ಅವಕಾಶಕ್ಕೋಸ್ಕರನೇ ಎಷ್ಟೋ ವರ್ಷದಿಂದ ನಾನು ಕಾಯ್ತಾ ಇದ್ದೀನಿ. ಏನ್ ಮಾಡ್ಬೇಕು ಅಂತ ಹೇಳೋ. ಹೇಳ್ತೀನಿ ಕೇಳು. ಆಮೇಲೆ ವೈದೇಹಿಯಾಗಿ ಅವಳು ಮತ್ತೆ ಈ ಮನೆಗೆ ಕಾಲಿಡಬಾರ್ದು. ಅದನ್ನ ನೆನ್ಪಿಟ್ಕೊ. ಅವಳು ವೈದೇಹಿ ಅಂತ ಗೊತ್ತಾಗ್ಬಾರ್ದು ಅಂತ ಅವತ್ತು ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ದು. ಈಗ ಮತ್ತೆ ವೈದೇಹಿಯಾಗಿ ಬರೋಕ್ ಬಿಡ್ತೀನ? ಇದೇ ದೇವಸ್ಥಾನದಲ್ಲಿ ಅವಳನ್ನ ನಾನು ದೇವ್ರ ಹತ್ರ ಕಳಿಸ್ತೀನಿ. ಪಾಪ ಪರಿಹಾರ ಪೂಜೆ ಮಾಡ್ತೀರಾ? ಪಾಪ ಪರಿಹಾರ ಪೂಜೆ. ಆ ಪೂಜೆ ನಡೀದೆ ಹೋದ್ರೆ ದೇವ್ರು ಏನ್ ಶಿಕ್ಷೆ ಕೊಡ್ತಾನೋ ಗೊತ್ತಿಲ್ಲ. ಆದ್ರೆ ಆ ಪೂಜೆ ನಡೀದೆ ಇರೋ ಹಾಗೆ ತಡೆಯೋದಕ್ಕೆ ನಿನ್ ಮಗ ಸೊಸೆ ಇಬ್ರಿಗೂ ನಾನು ಕೊಡ್ತಿರುವಂತ ಶಿಕ್ಷೆ ಇದು. ನಿಮ್ಮೆಲ್ರೂ ನಾನು ಬಲಿ ತಗೋತೀನಿ. ಏನ್ ಮಾಡ್ತಿದ್ಯಾ ನೀನಿಲ್ಲಿ? ಕಾಣಿಸ್ತಾ ಇಲ್ವಾ ನಿನ್ಗೆ? ವೈದೇಹಿ ದೇವಾಂಶು ಬೆಂಕಿ ಕೊಂಡದ್ಮೇಲೆ ನಡೀತಾರಲ್ಲ, ಪಾಪ ನೋವಾಗುತ್ತೆ ಅಂತ ದಾರಿ ಉದ್ದಕ್ಕೂ ಹೂ ಹಾಸಿದ್ದೀನಿ. ಅರ್ಥ ಆಯ್ತು ನಂಗೆ. ಆದ್ರೆ ವೈದೇಹಿ ಜೊತೆ ದೇವಾಂಶ್ ಕೂಡ ಬರ್ತಿದ್ದಾನೆ. ಬಂದ್ರೆ ಬರ್ಲಿ ಬಿಡು. ನಿನ್ ಪ್ರೀತಿನ ಸ್ವಲ್ಪ ಹೊತ್ತು ದೇವಸ್ಥಾನದಿಂದ ಆಚೆ ಇಟ್ ಬಾ. ಒಂದು ಸಲ ಚುಚ್ಕೊಂಡ್ರೆ ಅವನೇ ಅದನ್ನ ಕೆಳಗಿಡ್ತಾನೆ. ಇದ್ ವರ್ಕೌಟ್ ಆಗುತ್ತೆ ಅಂತ್ಯಾ? ಒಂದು ಸಲ ಅದ್ರ ಮೇಲೆ ಕಾಲಿಟ್ ನೋಡು. ಪಾದಕ್ಕೆ ಕಸಕ್ಕಂತ ಹೇಗ್ ಚುಚ್ಕೊಳ್ಳುತ್ತೆ ನೋಡು. ಒಂದ್ ವೇಳೆ ಇದನ್ನ ನೋಡಿ ನಿಂತ್ಕೊಂಡ್ಬಿಟ್ರೆ? ನಿಲ್ಸೋದಿಲ್ಲ. ಆ ಸಾಧು ನಿಲ್ಲಿಸ್ಬಾರ್ದು ಅಂತ ಹೇಳಿದಾರಲ್ಲ. ಕುಟುಂಬಕ್ಕೋಸ್ಕರ ಅವಳು ನಡ್ದೇ ನಡೀತಾಳೆ. ಆದ್ರೆ ಅವಳು ಸೇರ್ಬೇಕಾಗಿರೋ ಜಾಗಕ್ಕೆ ಸೇರೋದಿಲ್ಲ. ಎಲ್ಲರ ಆಸೆನೂ ನೀರಲ್ಲಿ ಹೋಮ ಆದಾಗುತ್ತೆ. ಆ ವೈದೇಹಿ ಗೆಲುವನ್ನ ನೋಡ್ಬಾರ್ದು. ವೈದೇಹಿ ಜೊತೆ ಇಡೀ ಕುಟುಂಬ ಸೋಲ್ಬೇಕು ಅಂತ ಅಂದ್ರೆ ನೀನಿದ್ರಲ್ಲಿ ತಲೆ ಹಾಕ್ಬೇಡ. ಏನ್ ನಡೆಯುತ್ತೋ ಅದನ್ನ ನೋಡ್ತಾ ಇರೋ. ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ ಶಂಭೋ ಶಂಕರ. 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 ಹರ ಹರ ಮಹಾದೇವ. ಹರ ಹರ ಮಹಾದೇವ ಶಂಭೋ ಶಂಕರ. ಶಂಭೋ ಶಂಕರ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಶಂಭೋ ಶಂಕರ. ಹರ ಹರ ಮಹಾದೇವ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಶಂಭೋ ಶಂಕರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ ಶಂಭೋ ಶಂಕರ. 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 ಹರ ಹರ ಮಹಾದೇವ. ಹರ ಹರ ಮಹಾದೇವ ಶಂಭೋ ಶಂಕರ. ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ. ಇಬ್ರು ಮೊಂಡ್ರು ಅನ್ಸತ್ತೆ. ಇಬ್ರು ಸೇರ್ಕೊಂಡು ಅಗ್ನಿ ಪ್ರಕ್ಷಾಲನೆನೂ ಪೂರ್ತಿ ಮಾಡ್ಬಿಟ್ರು. ಇನ್ನು ಏನು ಮುಗ್ದಿಲ್ಲ ಅಖಿಲ. ಎಲ್ಲ ಮುಗ್ದೋಯ್ತು ಅಂತ ತೀರ್ಮಾನಕ್ಕೆ ಬರ್ಬೇಡ. ಇವತ್ತು ನಾನು ಅನ್ಕೊಂಡಿದ್ದನ್ನ ಮಾಡಿ ತೋರಿಸ್ತೀನಿ.
ಏನ್ ಮಾಡ್ತ್ಯಾ? ನೀನೇ ನೋಡ್ತೀಯಲ್ಲ. ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ದೇವಾಂಶ್ ದೇವಾಂಶ್, ದೇವಾಂಶ್ ಕಂದ ದೇವಾಂಶ್. ವೈದೇಹಿ, ಅಯ್ಯೋ, ಏನಾಯ್ತು? ಏನೂ ಆಗಿಲ್ಲ ಇಂದು ಅಜ್ಜಿ. ನಮ್ಗೇನಾಗಿಲ್ಲ, ನೀವೇನು ಹೆದರ್ಕೋಬೇಡಿ. ಮುಂದೆ ಏನಾಗಬೇಕೋ ಆ ಕೆಲಸ ನೋಡಿ ಮೊದಲು. ರಾಜಗುರುಗಳೇ, ಈಗ ಅಗ್ನಿ ಪ್ರಕ್ಷಾಲನೆ ಪೂರ್ತಿಯಾಗಿದೆ. ಅಗ್ನಿಯಿಂದ ಪವಿತ್ರರಾದ ಮೇಲೆ ನೆಲಮಾಳಿಗೆಗೆ ಪ್ರವೇಶ.